ನಮಸ್ಕಾರ ಫ್ರೆಂಡ್ಸ್, ನೋಡಿರಿ CRPF ಇಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದ್ರೆ ಕಾನ್ಸ್ಟೇಬಲ್, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಹುದ್ದೆಗೆ ಮೇಲ್ ಮತ್ತು ಫಿಮೇಲು ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ 2026ರಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಅಂತ ಸಂಪೂರ್ಣವಾಗಿ ಹೇಳಿದ್ದೀನಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿಯೇ ಹೇಳಿದ್ದೀನಿ. ಮೊಬೈಲ್ನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲಿಕೇಶನ್ ನೋಡೋಣ ಯಾವ ರೀತಿ ಏನು ಅಂತ. ಸೊ ಅದಕ್ಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅಪ್ಲಿಕೇಶನ್ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ, ಈಗಲೇ ಅಪ್ಲಿಕೇಶನ್ ಹಾಕ್ರಿ. ಮತ್ತು ಇದ್ರದ್ದು ಇದೇನು ಓಪನ್ ಆಗಿದೆಯಲ್ಲ ಈ CRPFದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿರಿ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಲಿಂಕ್ ಟು ಅಪ್ಲೈ ಫಿಲ್ ಅಪ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರಲ್ಲಿ ನೋಡಿರಿ, ಇದು ನೋಟಿಫಿಕೇಷನ್. ಇದು ಅದ್ರ ಕೆಳಗಡೆ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ರಿ. ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ಸೊ ಇಲ್ಲಿ ನೋಡಿರಿ, ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದಾದಮೇಲೆ ಲಾಗಿನ್ ಆಗಬೇಕಾಗತ್ತೆ. ರಿಜಿಸ್ಟರ್ ನಾವು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಕ್ಲೀನಾಗಿ ಹೇಳಿದ್ದೀನಿ. ಸೊ ನೀವು ಮೊಬೈಲಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ಇನ್ನೂ ಹಾಕಿಲ್ಲ ಇವಾಗಲೇ ಅಪ್ಲಿಕೇಶನ್ ಫಿಲ್ ಮಾಡಿರಿ. ಸೊ ನೋಡಿರಿ, ಇಲ್ಲಿ ರಿಜಿಸ್ಟರ್ ಫಸ್ಟ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ, ಇಲ್ಲಿ ಫುಲ್ ನೇಮ್ ಅಂತ ಇದೆಯಲ್ಲ, ಫುಲ್ ನೇಮ್ ನಿಮ್ಮದು ಏನಿದೆಯಲ್ಲ ಫುಲ್ ನೇಮ್ ಹಾಕಿ. ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಇರೋದ್ರ ಥರ ಫುಲ್ ನೇಮ್ ಹಾಕಿ. ಅದಾದಮೇಲೆ ಇಲ್ಲಿ ನೋಡಿರಿ, ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ನಿಮ್ಮದು ಯಾವುದು ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ ಇದೆಯಲ್ಲ ಅದನ್ನು ಹಾಕಿ. ಅದಾದಮೇಲೆ ಇಲ್ಲಿ ಫೋನ್ ನಂಬರ್ ಅಂತ ಕೇಳುತ್ತೆ. ಸೊ ಫೋನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ನೋಡಿರಿ ಜನ್ರೇಟ್ OTP ಅಂತ ಕೇಳುತ್ತೆ. ಸೊ ಜನ್ರೇಟ್ OTP ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಜನ್ರೇಟ್ OTP ಮಾಡ್ಕೊಳ್ಳಿ. ಜನ್ರೇಟ್ OTP ಆದಮೇಲೆ ವೆರಿಫೈ ಅಂತ ಇರುತ್ತೆ, ವೆರಿಫೈ OTP ಮಾಡ್ಕೊಳ್ಳಿ. ನೀವು ಇಮೇಲ್ OTP ಮತ್ತು ಮೊಬೈಲ್ OTP ಎರಡೂ ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿರಿ, ವೆರಿಫೈ ನೋಡಿರಿ, ಇಲ್ಲಿ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಮೊಬೈಲ್ OTP ಹಾಕಿದ್ದೀನಿ, ಇಮೇಲ್ OTP ಹಾಕಿದ್ದೀನಿ. ವೆರಿಫೈ ಮಾಡಿದ್ಮೇಲೆ ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಅದಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿರಿ, ರಿಜಿಸ್ಟರ್ ಆಲ್ರೆಡಿ ಮಾಡಿದ್ದೀರಾ ನೋಡಿರಿ. ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಕ್ಕೆ ಇಮೇಲಲ್ಲಿ ಈ ಥರ ಶೋ ಆಗುತ್ತೆ. ಯೂಸರ್ ID ಮತ್ತು ಪಾಸ್ವರ್ಡು ನಿಮಗೆ ಬರುತ್ತೆ. ಸೊ ಯೂಸರ್ ID ಮತ್ತು ಪಾಸ್ವರ್ಡು ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ನೋಡಿರಿ, ಇಲ್ಲಿ ಲಾಗಿನ್ ಆಗೋಕ್ಕೆ ನಾನು ಆಗಲೇ ತೋರಿಸ್ದಾಗೆ ಇಮೇಲ್ ಅಡ್ರೆಸ್ ಅಂತ ಏನಿದೆಯಲ್ಲ ಅಲ್ಲಿ ಯೂಸರ್ ID ಹಾಕಬೇಕಾಗತ್ತೆ. ಮತ್ತು ಪಾಸ್ವರ್ಡ್ ಅಂತ ಏನು ಅವರು ಕಳಿಸಿರ್ತಾರಲ್ಲ ಇಮೇಲ್ಗೆ, ಅದನ್ನ ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಕ್ಯಾಪ್ಚಾ ಕೇಳುತ್ತೆ. ಇಲ್ಲಿ ಕ್ಯಾಪ್ಚಾ SQN ಅಂತ ಏನಿದೆಯಲ್ಲ ಅದು ಕರೆಕ್ಟಾಗಿ ಕ್ಯಾಪಿಟಲ್ಲು ಮತ್ತು ಸ್ಮಾಲ್ ಏನಿರುತ್ತಲ್ಲ ಅದನ್ನು ನೋಡಿಕೊಂಡು ನೀವು ಸೈನ್ ಇನ್ ಆಗಬೇಕಾಗುತ್ತೆ. ಸೈನ್ ಇನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಅಪ್ಲೈ ನ್ಯೂ ಅಡ್ವರ್ಟೈಸ್ಮೆಂಟ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ರೆಡ್ ಮಾರ್ಕಲ್ಲಿ ಏನು ಹಾಕಿದ್ದೀನಿ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ, ಕಾನ್ಸ್ಟೇಬಲ್ ಟೆಕ್ನಿಕಲ್ ಅಂತ. ಅಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲೈ ನಾವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿರಿ, ಪರ್ಸ್ನಲ್ ಡೀಟೇಲ್ಸು ಮತ್ತು ಅಡ್ರೆಸ್ ಡೀಟೇಲ್ಸು ಎಲ್ಲ ಶೋ ಆಗುತ್ತೆ. ಅವೆಲ್ಲನೂ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ. ನಾನು ಒನ್ ಬೈ ಒನ್ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆಯಲ್ಲ, ಕ್ಯಾಂಡಿಡೇಟ್ಸ್ ಫುಲ್ ನೇಮು, ಮೆಟ್ರಿಕ್ಯುಲೇಷನಲ್ಲಿ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡಿಕೊಡ್ರಿ. ನೀಟಾಗಿ ಫಿಲ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ನೋಡಿರಿ, ಇಲ್ಲಿ ಈ ಥರ ಐಡೆಂಟಿಟಿ ಡೀಟೇಲ್ಸ್ ಅಂತ ಕೇಳುತ್ತೆ. ಅದಾದಮೇಲೆ ಐಡೆಂಟಿಟಿ ನಿಮ್ಮದು ಆಧಾರ್ ಎಂಟರ್ ಮಾಡಿದ್ರೆ ಆಧಾರ್ ಎಂಟರ್ ಅಂತ ಹಾಕಿ, ಆಧಾರ್ ಅಂತ ಎಂಟರ್ ಮಾಡಿ ಕ್ಲಿಕ್ ಮಾಡಿಕೊಡ್ರಿ. ಅದಾದಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಶೋ ಆಗ್ತಾ ಇದೆಯಲ್ಲ ಕೆಳಗಡೆ, ಇಲ್ಲಿ ಐಡೆಂಟಿಫಿಕೇಷನ್ ನಂಬರ್ ಅಂತ ಏನಿದೆಯಲ್ಲ, ಸೊ ಐಡೆಂಟಿಫಿಕೇಷನ್ ನಂಬರ್ ನೀವೇನು ಆಧಾರ್ ಅಂತ ಏನು ಸೆಲೆಕ್ಟ್ ಮಾಡಿದ್ದೀರಲ್ಲ, ಸೊ ಅದನ್ನು ನೀವು ಐಡೆಂಟಿಫಿಕೇಷನ್ ನಂಬರಲ್ಲಿ ಹಾಕಬೇಕಾಗುತ್ತೆ. ಇನ್ ಕೇಸ್ ನೀವು ವೋಟರ್ ID ಅಂತ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ವೋಟರ್ ID ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡಿರಿ, ಅದಾದಮೇಲೆ ಇಲ್ಲಿ ನೋಡಿ, ನೇಮ್ ಆನ್ ಐಡೆಂಟಿಫಿಕೇಷನ್ ಅಂತ ಏನಿರುತ್ತಲ್ಲ, ನಿಮ್ಮದು ಆಧಾರ್ ಕಾರ್ಡಲ್ಲಿ ನೇಮ್ ಏನಿರುತ್ತೆ ಅದನ್ನು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಇಲ್ಲಿ ನೋಡಿರಿ, ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದೇನೆ. ಮತ್ತು ಡೇಟ್ ಆಫ್ ಬರ್ತು ನಿಮ್ದು ಏನಿರುತ್ತಲ್ಲ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಆಟೋಮೆಟಿಕ್ಕಾಗಿ ನೋಡಿರಿ ನಿಮ್ಮದು ಏಜು ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನೋಡಿರಿ, ನ್ಯಾಷನಾಲಿಟಿ ನಿಮ್ಮದು ಏನು ನ್ಯಾಷನಾಲಿಟಿ ಅಂತ ಏನಿರುತ್ತಲ್ಲ ನಿಮ್ಮದು ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಇಂಡಿಯನ್ ಅಂತ ಎಂಟರ್ ಮಾಡಿ. ಅದಾದಮೇಲೆ ಫಾದರ್ಸ್ ನೇಮು ಮತ್ತು ಇಲ್ಲಿ ಏನು ಕೆಳಗಡೆ ಏನಿದೆಯಲ್ಲ ಮದರ್ಸ್ ನೇಮ್ ಹಾಕ್ಬಿಟ್ಟು, ಅದಾದಮೇಲೆ ಇಲ್ಲಿ ನೋಡಿರಿ, ಪರ್ಮನೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ ಆನ್ ಬಾಡಿ ಅಂತ ಏನಿರುತ್ತಲ್ಲ, ನಿಮ್ಮದು ಏನಾದರೂ ಮಾರ್ಕ್ ಇದ್ದರೆ ಬಾಡಿ ಮೇಲೆ ಅದನ್ನು ಎಂಟರ್ ಮಾಡಿ ಮಾರ್ಕು. ಮತ್ತು ಅದಾದಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಕೆಳಗಡೆ ಜೆಂಡರ್ ಅಂತ ಏನಿದೆಯಲ್ಲ, ಇಲ್ಲಿ ಜೆಂಡರ್ ಮೇಲ್ ಆಗಿದ್ರೆ ಮೇಲ್ ಅಂತ ಹಾಕಿ, ಫೀಮೇಲ್ ಆಗಿದ್ರೆ ಫೀಮೇಲ್ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಮೆರಿಟಲ್ ಸ್ಟೇಟಸ್ಸು ಹಾಕ್ಬಿಟ್ಟು ನೀವು ನೋಡಿರಿ, ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಹಾಕಿದ್ರಿ, ಅನ್ಮ್ಯಾರಿಡ್ ಅಂದರೆ ಅನ್ಮ್ಯಾರಿಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಡೊಮಿಸಿಲ್ ಡೀಟೇಲ್ಸ್ ಅಂತ ಏನು ಕೇಳ್ತಾ ಇದೆ ನೋಡಿ, ಡು ಯು ಹ್ಯಾವ್ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆಯಲ್ಲ ಅದನ್ನು ನೀವು ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದ್ಮೇಲೆ ಇಲ್ಲಿ ನೋಡಿರಿ, ಹ್ಯಾವ್ ಯು ಮೈಗ್ರೇಟೆಡ್ ಫ್ರಮ್ ದ ಸ್ಟೇಟ್ ಅಂತ ಏನಿದೆಯಲ್ಲ ಅದನ್ನು ನೋ ಅಂತ ಹಾಕಿ.
ಇಲ್ಲಿ ನೋಡಿರಿ, ಇಲ್ಲಿ ತೋರಿಸ್ತಾ ಇದೆಯಲ್ಲ ಯು ಟಿ ಆಫ್ ಯುವರ್ ಒರಿಜಿನ್ ಟು ಅಂತ ಏನಿದೆಯಲ್ಲ, ಇಲ್ಲಿ ನೋ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ನೋ ಅಂತ ಹಾಕಿದ ಮೇಲೆ ಇಲ್ಲಿ ನೋಡಿರಿ ಕೆಳಗಡೆ ಸ್ಟೇಟ್ ಆಫ್ ಒರಿಜಿನ್ ಅಂತ ಏನು ಕೇಳ್ತಾ ಇದೆಯಲ್ಲ, ಇಲ್ಲಿ ನಿಮ್ಮದು ಕರ್ನಾಟಕ ಅಂತ ಹಾಕಿ, ಕರ್ನಾಟಕದವ್ರು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಕರ್ನಾಟಕ ಅಂತ ಹಾಕಿ. ಮತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಆಫ್ ಒರಿಜಿನ್ ಅಂತ ಇದೆಯಲ್ಲ, ನಿಮ್ಮದು ಡಿಸ್ಟ್ರಿಕ್ಟ್ ಹಾಕ್ಬಿಟ್ಟು, ಮತ್ತು ಇಲ್ಲಿ ಡೊಮಿಸಿಲ್ ಅಂತ ಏನು ಕೇಳ್ತಾ ಇದೆಯಲ್ಲ, ನಿಮ್ಮದು ಡೊಮಿಸಿಲ್ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರ್ ಅಂತ ಏನು ಶೋ ಆಗ್ತದ, ಆ ಆರ್ ಡಿ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಆರ್ ಡಿ ನಂಬರ್ ಎಂಟರ್ ಮಾಡಿ ಇಲ್ಲಿ ನೋಡಿರಿ ಕ್ಯಾಟಗರಿ ರಿಸರ್ವೇಷನ್ನು, ಇಲ್ಲಿ ನೋಡಿರಿ ಇಲ್ಲಿ ನಿಮ್ಮದು ಕ್ಯಾಟಗರಿ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅದಾದಮೇಲೆ ನೋಡಿರಿ ಕ್ಯಾಟಗರಿ ಅಂತ ಏನಿದೆಯಲ್ಲ, ಇಲ್ಲಿ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ದು ಯಾವುದು ಕ್ಯಾಟಗರಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಸರ್ಟಿಫಿಕೇಷನ್ ನಂಬರು, ಮತ್ತು ಅದಾದಮೇಲೆ ಸರ್ಟಿಫಿಕೇಷನ್ ನಂಬರ್ ಏನಿದೆಯಲ್ಲ ನಿಮ್ಮದು ಸರ್ಟಿಫಿಕೇಟ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿರಿ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಸ್ಟೇಟ್ ಅಂತ ಏನಿದೆಯಲ್ಲ, ನಿಮ್ಮದು ಏನಾದರೂ ಕರ್ನಾಟಕ ಇರುತ್ತೆ, ಕರ್ನಾಟಕನೇ ಸ್ಟೇಟ್ ಅಂತ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿರಿ ನಿಮ್ಮದು ಕರ್ನಾಟಕ, ನೋಡಿರಿ ಇಲ್ಲಿ ಕರ್ನಾಟಕ ಅಂತ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ, ನೀವು ಯಾವ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದು ಡಿಸ್ಟ್ರಿಕ್ಟ್ ಅಂತ ಇರುತ್ತಲ್ಲ, ನಿಮ್ಮದು ಯಾವುದು ಡಿಸ್ಟ್ರಿಕ್ಟ್ ಇರುತ್ತೆ ಆ ಡಿಸ್ಟ್ರಿಕ್ಟ್ನ ನೀವು ಎಂಟರ್ ಮಾಡಿ. ಸರ್ಟಿಫಿಕೇಷನ್ ಇಶ್ಯೂ ಅಥಾರಿಟಿ ಅಂತ ಇರುತ್ತಲ್ಲ, ನಿಮ್ಮದು ಯಾರು ಇಶ್ಯೂ ಮಾಡಿರ್ತಾರೆ ನಿಮ್ಮದು ಸರ್ಟಿಫಿಕೇಟು, ಡೊಮಿಸಿಲ್ ಸರ್ಟಿಫಿಕೇಟ್ ಮತ್ತು ನಾನು ಮಾತಾಡ್ತಾ ಇರೋದು ಅದನ್ನು ತಹಸೀಲ್ದಾರೇ ಮಾಡಿರ್ತಾರೆ. ಅದಾದಮೇಲೆ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಡೇಟ್ ಅಂತ ಏನಿರುತ್ತಲ್ಲ, ಇಲ್ಲಿ ಸರ್ಟಿಫಿಕೇಷನ್ ಇಶ್ಯೂ ಆಗಿರೋ ಡೇಟ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿರಿ ಅದಾದಮೇಲೆ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅದರ್ ರಿಸರ್ವೇಷನ್ ಡೀಟೇಲ್ಸಲ್ಲಿ ನೀವು ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅಂತ ಏನಿರುತ್ತಲ್ಲ, ಇಲ್ಲಿ ನೋಡಿರಿ ಇಲ್ಲಿ ನೀವು ಡೈರೆಕ್ಟ್ ಎಂಟ್ರಿ ಮತ್ತು ESM ಅಂತ ಏನಿರುತ್ತಲ್ಲ ಇಲ್ಲಿ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಕ್ಸ್ ಸರ್ವಿಸ್ಮೆನ್ ಆಗಿದ್ದರೆ ಎಕ್ಸ್ ಸರ್ವಿಸ್ಮೆನ್ ಅಂತ ಹಾಕಿ, ಇಲ್ಲ ಮತ್ತು ಡೈರೆಕ್ಟ್ ಎಂಟ್ರಿ ಅಂತ ಇದ್ದರೆ ಡೈರೆಕ್ಟ್ ಎಂಟ್ರಿ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಏನಿದೆಯಲ್ಲ ನಿಮ್ಮದು ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡೈರೆಕ್ಟ್ ಎಂಟ್ರಿನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾರು ಎಕ್ಸ್ ಸರ್ವಿಸ್ಮೆನ್ ಆಲ್ಮೋಸ್ಟ್ ಇರೋಲ್ಲ. ಸೊ ಡೈರೆಕ್ಟ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಎಕ್ಸ್ ಸರ್ವಿಸ್ಮೆನ್ ಅಂತ ಏನಿರುತ್ತಲ್ಲ ಮೇಲೆ ಡೈರೆಕ್ಟ್ ಎಂಟ್ರಿ ಅಂತ ಅಂದರೆ ಕೆಳಗಡೆ 100% ನೀವು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿರಿ ಈಸ್ ದೇರ್ ಎನಿ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಅಗೇನ್ಸ್ಟ್ ಯು ಅಂತ ಏನಿರುತ್ತಲ್ಲ, ನಿಮ್ಮದು ಏನಾದರೂ ಪೊಲೀಸ್ ಕೇಸ್ ಆಗಿದ್ದರೆ, ಕ್ರಿಮಿನಲ್ ಕೇಸ್ ಏನಾದರೂ ನಿಮ್ಮದು ಇನ್ನೂ ಪೆಂಡಿಂಗ್ ಇದ್ದರೆ, ಸೊ ಅಲ್ಲಿ ಎಸ್ ಆರ್ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನೋಡಿರಿ ಚಿಲ್ಡ್ರನ್ ಆ್ಯಂಡ್ ಡಿಪೆಂಡೆಂಟ್ಸ್ ಆಫ್ ವಿಕ್ಟಿಮ್ಸ್ ಕಿಲ್ಡ್ ಇನ್ ದ 1984 ರಿವಾರ್ಡ್ಸ್ ಅಂತ ಏನಿರುತ್ತಲ್ಲ, ಇಲ್ಲಿ ನೋಡಿರಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದಮೇಲೆ ಕೆಳಗಡೆ ಡೂ ಯು ಹ್ಯಾವ್ ಎನಿ ಅಚೀವ್ಮೆಂಟ್ ಅಂತ ಇರುತ್ತೆ, ನಿಮ್ಮದು ಏನಾದರೂ ಸ್ಪೋರ್ಟ್ಸಲ್ಲಿ ಏನಾದರೂ ಅಚೀವ್ಮೆಂಟ್ ಆಗಿದರೆ, ನಿಮ್ಮದು ಕಾಲೇಜಲ್ಲಿ ಏನಾದರೂ ನ್ಯಾಷನಲ್ ಲೆವೆಲು ಅದು ಇದು ಏನಾದರೂ ಅಚೀವ್ಮೆಂಟ್ ಆಗಿದರೆ ಸೊ ಹಾಕ್ಬಿಟ್ಟು ಎಂಟರ್ ಮಾಡಿ, ಎಸ್ ಅಂತ ಎಂಟರ್ ಮಾಡಿ, ಇಲ್ಲಾಂದರೆ ನೋ ಅಂತ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಇಲ್ಲಿ ನೋಡಿರಿ ಪೋಸ್ಟ್ ಡೀಟೇಲ್ಸು, ಪೋಸ್ಟ್ ಸೆಲೆಕ್ಷನ್ನು, ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಪೋಸ್ಟ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಸುಮಾರು ಪೋಸ್ಟ್ ಮೇಲೆ ಅಪ್ಲಿಕೇಶನ್ ಕರೆದಿದ್ದಾರೆ, ಸೊ ನೀವು ನೋಡಿಕೊಂಡು ನಿಮ್ಮದು ಯಾವುದಿದೆ, ಡ್ರೈವರ್ ಆಗಿದ್ದರೆ ಇದು ನೀವು ಯಾವುದು ನಿಮ್ಮದು ಮಾಡ್ಕೋಬೇಕಾಗತ್ತೆ ನಿಮ್ಮದು ಅಪ್ಲಿಕೇಶನ್, ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ. ನೋಡಿರಿ ಇಲ್ಲಿ ನೋಡಿರಿ ಬರ್ಗ್ಲರು ಅದು ಇದು ಎಲ್ಲ ತೋರಿಸ್ತಾ ಇದೆ. ನೋಡಿರಿ ನಾನು ಕಾಬ್ಲರ್ ಮೇಲ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗುತ್ತೆ. ಇವಾಗ ಪರ್ಸ್ನಲ್ ಡೀಟೇಲ್ಸ್ ಏನದ ನಾವು ಇದೆಯಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೋಡಿರಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಏನು ನಿಮ್ಮದು ಹೋಮ್ ಟೌನ್ ಇರುತ್ತಲ್ಲ, ಸೊ ಅದನ್ನು ಪರ್ಮನೆಂಟ್ ಅಡ್ರೆಸ್ಸು ನೀವು ಎಂಟರ್ ಮಾಡಬೇಕಾಗತ್ತೆ. ನೀವು ಬೇರೆ ಕಡೆ ಏನಾದರೂ ಸ್ಟೇ ಆಗ್ತಾಯಿದ್ರು ಕೂಡ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಆಧಾರ್ ಕಾರ್ಡಲ್ಲಿ, ವೋಟರ್ ಐ ಡಿಯಲ್ಲಿ ಮತ್ತು ಪ್ಯಾನ್ ಕಾರ್ಡ್ ಐ ಡಿಯಲ್ಲಿ ಏನಾದರೂ ನಿಮ್ಮದು ಅಡ್ರೆಸ್ ಇರುತ್ತಲ್ಲ ಪರ್ಮನೆಂಟಾಗಿ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಕರೆಂಟ್ ಅಡ್ರೆಸ್ನ ನೀವು ಎಂಟರ್ ಮಾಡಬಾರ್ದು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನೋಡಿರಿ ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಏನಿರುತ್ತಲ್ಲ, ಇಲ್ಲಿ ನೀವು ನಿಮ್ಮದು ನೋಡಿಕೊಂಡು ನೀವು ಕರೆಂಟ್ ಅಡ್ರೆಸ್ ಏನಿರುತ್ತಲ್ಲ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಇಲ್ಲಾಂದರೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿ, ಮೇಲ್ಗಡೆ ನಾನು ಶೋ ಮಾಡ್ತಾಯಿದ್ದೀನಿ ನೋಡಿ ರೆಡ್ ಮಾರ್ಕಲ್ಲಿ. ಸೊ ಆ ಥರ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ಸೇ ಕೊಡಿ, ಯಾವುದಕ್ಕೂ ಸುಮ್ಮನೆ ಕರೆಂಟ್ ಅಡ್ರೆಸ್ ಒಂದು ಕೊಡೋದು ಪರ್ಮನೆಂಟ್ ಅಡ್ರೆಸ್ ಒಂದು ಕೊಡೋದು ಮಾಡಲಿಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ನೀವು ಇದನ್ನು ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಕೊಡೋದು ಬೆಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ನೋಡಿರಿ ಇಲ್ಲಿ ಈ ಥರ ಎಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೇಳುತ್ತೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಆದಮೇಲೆ ಒಂದು ಈ ಥರ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಇದನ್ನು ಕ್ವಾಲಿಫಿಕೇಷನ್ ಡೀಟೇಲ್ಸು ನೀವು 10th ಆಗಿದ್ದರೆ, PUC ಆಗಿದ್ದರೆ, ಡಿಗ್ರಿ ಆಗಿದ್ದರೆ ನೀವು ಇದನ್ನು ಕ್ಲೀನಾಗಿ ನೋಡಿಕೊಂಡು ಸರ್ಟಿಫಿಕೇಷನ್ ನಂಬರ್ ಮತ್ತು ಇಯರು ಯಾವ ಇಯರ್ ಪಾಸ್ಔಟ್ ಆಗಿರ್ತೀರ, ಮತ್ತು ಬೋರ್ಡ್ ಯೂನಿವರ್ಸಿಟಿ, ಮತ್ತು ಬೋರ್ಡ್ ಯೂನಿವರ್ಸಿಟಿಲಿ ತೋರಿಸ್ತಾ ಇದೆ ನೋಡಿ ಯೂನಿವರ್ಸಿಟಿ ಯಾವುದು ಅಂತ ಇರುತ್ತೆ ಅದನ್ನು ಹಾಕಿ, ಮತ್ತು ಬೋರ್ಡ್ ಯೂನಿವರ್ಸಿಟಿಲಿ ಸ್ಟೇಟ್ ಅಂತ ಇದೆ ನೋಡಿ, ಇದನ್ನು ನಾನು ಹೇಳಿಲ್ಲ, ಇದನ್ನು ಕೂಡ ಎಂಟರ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಡೀಟೇಲ್ಸು ಭಾಳ ಮುಖ್ಯ ಫ್ರೆಂಡ್ಸ್. ಅದು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಅದಾದಮೇಲೆ ನೋಡಿರಿ ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಅಂತ ಏನಿರುತ್ತೆ ಇಲ್ಲಿ ನೀವು 10th ಆಗಿದ್ರೆ 10th ಹಾಕಿ, ಇಂಟರ್ಮೀಡಿಯೇಟ್ 10+2 ಆಗಿದ್ರೆ 10+2 ಹಾಕಿ, ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ, ಗ್ರ್ಯಾಜುಯೇಟು ಹಾಕಿ. ನಾನು SSLC ಮೇಲೆ 10th ಮೇಲೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಸೊ
ಎಸ್ 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 ಸಿ ಮ್ಯಾಟ್ರಿಕ್ ಹೈಸ್ಕೂಲ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸರ್ಟಿಫಿಕೇಷನ್ ನಂಬರ್ ಅಂತ ಏನಿರುತ್ತಲ್ಲ, ನಿಮ್ಮದು 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ಸರ್ಟಿಫಿಕೇಟೆಡ್ ನಂಬರ್ ಅಂತ ಏನಿರುತ್ತಲ್ಲ, ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿರಿ ಇಲ್ಲಿ ಇಯರ್ ನಿಮ್ಮದು 10th ಇಯರ್ ಯಾವ ಪಾಸ್ಔಟ್ ಆಗಿರ್ತೀರ, ಸೊ ಅದನ್ನು ಇಲ್ಲಿ ಎಂಟರ್ ಮಾಡಿ. ನಾನು ನೋಡಿರಿ 2022 ಹಾಕ್ತಾಯಿದ್ದೀನಿ ಒಬ್ಬರಿಗೆ, ಅದನ್ನು ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿರಿ ಸ್ಟೇಟ್ ಕೇಳ್ತಾ ಇದೆ, ಇಲ್ಲಿ ಕರ್ನಾಟಕ ಅಂತ ಹಾಕಿ. ಕರ್ನಾಟಕ ಅಂತ ಹಾಕಿದ ಮೇಲೆ ಇನ್ನು ಬೋರ್ಡು ನೀವು ಯಾವ ಯೂನಿವರ್ಸಿಟಿ ನಿಮ್ಮದು ಏನು ಇದು ಇದೆಯಲ್ಲ ಅದನ್ನು ಎಂಟರ್ ಮಾಡೋಕ್ಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಇಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ. ಆ್ಯಡ್ ಮಾಡಿದ ಮೇಲೆ ಅದ್ರ ಕೆಳಗಡೆನೇ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಆ್ಯಡ್ ಕ್ಲಿಕ್ ಮಾಡಿ ಈ ಥರ ಶೋ ಆಗಲೇಬೇಕು, ಇಲ್ಲಾಂದರೆ ಆಗಿರಲ್ಲ. ಸೊ ಅದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಫ್ರೆಂಡ್ಸ್. ಇದಾದಮೇಲೆ ಕಂಪ್ಲೀಟ್ ಆಗುತ್ತೆ, ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಇದನ್ನು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿರಿ ಪೋಸ್ಟು ಕಾನ್ಸ್ಟೇಬಲ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ ಅಂತ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿರೋ ಪೋಸ್ಟ್ ಬಂದುಬಿಟ್ಟು, ನಾವು ಸೆಲೆಕ್ಟ್ ಮಾಡಿರೋ ಪೋಸ್ಟ್ ಬಂದುಬಿಟ್ಟು ಕಾಬ್ಲರ್ ಮೇಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ಮಿನಿಮಮ್ ಮ್ಯಾಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್ ಆರ್ಮಿ ಕ್ವಾಲಿಫಿಕೇಷನ್ ಇನ್ ಕೇಸ್ ಆಫ್ ಅಂತ ಇದೆಯಲ್ಲ, ಇಲ್ಲಿ ಸಿಂಪ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಡೀಟೇಲ್ಸ್ ಅಂತ ಏನಿರುತ್ತಲ್ಲ, ನೀವು ಇಲ್ಲಿ ಡೀಟೇಲ್ಸ್ ಎಂಟರ್ ಮಾಡೋಕ್ಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಏನಿರುತ್ತಲ್ಲ ಇಲ್ಲಿ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನೋಡಿ ಡೀಟೇಲ್ಸ್ ಅಂತ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೋಡಿರಿ ಮಸ್ಟ್ ಬಿ ಪ್ರೊಫಿಷಿಯಂಟ್ ಆ್ಯಂಡ್ ವರ್ಕ್ಡ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್ಸ್ ಅಂತ ಏನಿರುತ್ತಲ್ಲ, ಸೊ ಇದನ್ನು ಇಲ್ಲಿ ನೋಡಿರಿ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಇಲ್ಲಿ ಡೀಟೇಲ್ಸ್ ಅಂತ ಏನಿರುತ್ತಲ್ಲ, ಇಲ್ಲಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ. ಡೀಟೇಲ್ಸ್ ಎಂಟ್ರಿ ಆದಮೇಲೆ ನೋಡಿರಿ ಇಲ್ಲಿ ಆಪ್ಷನಲ್ ಅಂತ ಏನಿರುತ್ತಲ್ಲ, ಅಪ್ಲೈ ಫಾರ್ ಅನದರ್ ಪೋಸ್ಟ್ ಇನ್ ಪೈನೀರ್ ಅಂತ ಏನಿರುತ್ತಲ್ಲ, ಇದನ್ನೇನು ಸೆಲೆಕ್ಟ್ ಮಾಡ್ಕೊಬೇಡ್ರಿ. ಜಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಆದಮೇಲೆ ಎಲ್ಲನೂ ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿ ಫೋಟೋ, ಸಿಗ್ನೇಚರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಏನಿರುತ್ತಲ್ಲ, ನೀವು ಆಗಲೇ ಡೊಮಿಷಿಯಲ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವ 3 ಆದಮೇಲೆ ನೋಡಿರಿ ಇಲ್ಲಿ ಡೈರೆಕ್ಟ್ ನೋಡಿರಿ ಇಲ್ಲಿ ಅಪ್ಲೋಡ್ ರಿಕ್ವೈರ್ಮೆಂಟ್ಸ್ ಅಂತ ಏನಿರುತ್ತಲ್ಲ, ಫೋಟೋ 50 KB ಟು 100 KB ಇರಬೇಕು, ಮತ್ತು JPEG, JPG, PNG ಫಾರ್ಮೆಟಲ್ಲಿ ಇರಬೇಕು. ಅದಾದಮೇಲೆ ಸಿಗ್ನೇಚರ್ ನೋಡಿರಿ ಅದು 50 KB ಟು 100 KB, ಅದು ಸೇಮ್ JPG, JPEG, PNGಯಲ್ಲಿ ಇರಬೇಕು. ಅದರ್ ಸರ್ಟಿಫಿಕೇಟ್ಸ್ ನೋಡಿರಿ 100 KB ಟು 500 KB ಇರಬೇಕು. JPG PDF ಅಲ್ಲಿ ಇರ್ಬೋದು, JPEG, PNGಯಲ್ಲಿ ಇರ್ಬೋದು. ಅಂದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ನೀವು ಅಪ್ಲೋಡ್ ಮಾಡ್ತಾ ಇರ್ತಿಲ್ಲ ಅದು 100 KB ಇರಬೇಕು. ನೋಡಿರಿ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಫೋಟೋ ಅಂತ ಏನಿರುತ್ತಲ್ಲ, ಇಲ್ಲಿ ನೀವು 100 ಟು ಅದೇನು ನಾನು ಆಗಲೇ ಹೇಳಿದ್ನಲ್ಲ KB ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ನೋಡಿರಿ ಸಿಗ್ನೇಚರ್, ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇವು 3 ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ ಕೆಳಗಡೆ ಕ್ಲಿಕ್ ಟು ಅಪ್ಲೋಡ್ SSLC ಮಾರ್ಕ್ಸ್ ಕಾರ್ಡ್ ಹೈಸ್ಕೂಲ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಸೊ ಹೈಸ್ಕೂಲ್ ಸರ್ಟಿಫಿಕೇಟ್ನು ಕೂಡ 100 ಟು 500 KBಯಲ್ಲಿ ನೀವು PDF ಫಾರ್ಮೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡಿರಿ ಸಿಂಪ್ಲಿ ಇಲ್ಲಿ ಐ ಡು ಹಿಯರ್ ಬೈ ಅಂತ ಏನು ಇಲ್ಲಿ ಡಿಕ್ಲರೇಷನ್ ಕೇಳುತ್ತಲ್ಲ, ಸೆಲ್ಫ್ ಡಿಕ್ಲರೇಷನ್, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನೂ ಇಲ್ಲ, ಜಸ್ಟ್ ಓದ್ಕೊಳ್ಳಿ ಒಂದ್ಸಲ, ಅದರಲ್ಲಿ ಏನಿದೆ ಏನಿಲ್ಲ ಅಂತ ಎಲ್ಲನೂ ಓದ್ಕೊಳ್ಳಿ, ಸೆಲ್ಫ್ ಡಿಕ್ಲರೇಷನ್. ಅದಾದಮೇಲೆ ನೋಡಿರಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಕೊಡಿ. ಆಮೇಲೆ ಅಪ್ಲಿಕೇಶನ್ನು ರಿವ್ಯೂ ಆಗುತ್ತೆ. ನೀವು ರಿವ್ಯೂ ಮಾಡ್ಬೋದು, ನೀವೇನೇನು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿರ್ತೀರ ಅದೆಲ್ಲ ರಿವ್ಯೂ ಆಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ, ಯಾಕಂದರೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಎಲ್ಲನೂ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. 1-2 ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಸೊ ನೀಟಾಗಿ ಕರೆಕ್ಟಾಗಿ ಹಾಕಿ. ಇಲ್ಲಿ ಪ್ಲೇಸ್ ಅಂತ ಏನಿದೆಯಲ್ಲ, ಇಲ್ಲಿ ಪ್ಲೇಸು ಎಂಟರ್ ಮಾಡಬೇಕಾಗುತ್ತೆ ನೀವು. ಮತ್ತು ಟುಡೇಸ್ ಡೇಟ್ ಅಂತ ಇವತ್ತಿನ ಡೇಟ್ ಏನಿರ್ತಾರೋ ಅದು ಶೋ ಆಗುತ್ತೆ. ನೋಡಿರಿ ನಾನು 20th ಅಪ್ಲೈ ಮಾಡ್ತಾಯಿದ್ದೆ, ಸೊ ಅದಕ್ಕೆ ನಾನು ಅದೇ ಇದೆ. ಅದಾದಮೇಲೆ ಇಲ್ಲಿ ನೋಡಿರಿ ಗ್ರೂಪ್ ಸೆಂಟರು CRPF ಯಲಹಂಕ, ಬೆಂಗಳೂರು, ಕರ್ನಾಟಕ, ಇದು ಸೆಂಟ್ರ್ ಪ್ರಿಫರೆನ್ಸ್ ಅಂತ ಇರುತ್ತೆ. ಸೊ ಸೆಂಟ್ರ್ ಪ್ರಿಫರೆನ್ಸು ನೀವು ನೋಡಿಕೊಂಡು ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ಇಲ್ಲಿ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಸೊ ಅದಾದಮೇಲೆ ನೋಡಿರಿ ಫೀ ಡೀಟೇಲ್ಸ್ ಬಂದುಬಿಟ್ಟು ನೋಡಿರಿ ಒಬ್ಬರಿಗೆ ₹142 ಫೀಸ್ ಡೀಟೇಲ್ಸ್ ಇರುತ್ತೆ. ಪೇಮೆಂಟ್ ಗೇಟ್ವೇಸು ನೋಡೋದಾದರೆ, ಅದಾದಮೇಲೆ ಪೇಮೆಂಟ್ ಗೇಟ್ವೇಸು HDFC ಬ್ಯಾಂಕ್ ಅಂತ ಇರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ, ಅದನ್ನು ಎಸ್ ಅಂತ ಕೊಟ್ಬಿಟ್ಟು ಈಗ ಕ್ಲಿಕ್ ಮಾಡಿ ಪೇ ನೌ ಅಂತ ಕೊಡಬೇಕಾಗತ್ತೆ. ಪೇ ನೌ ಅಂತ ಕೊಟ್ಟಮೇಲೆ ನಿಮಗೆ UPI ಮತ್ತು QR ಕೋಡ್ ಮೇಲೆ ನಿಮ್ಮದು ಪೇ ಮಾಡೋಕ್ಕೆ ಆಪ್ಷನ್ ತೋರಿಸುತ್ತೆ. ಅಲ್ಲಿ ಪೇ ಮಾಡಿದ್ರೆ ನಿಮ್ಮದು ಕಂಪ್ಲೀಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಈ ಥರ ಅಪ್ಲಿಕೇಶನ್ ಫಿಲ್ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಇದೇ ರೀತಿ ಅಪ್ಲಿಕೇಶನ್ಸನ್ನು ನಾವು ವಿಡಿಯೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊಡ್ತಾ ಇರ್ತೀವಿ.